ಗುರುಜಿ, ಈಗ ಸೌಂದರ್ಯ ಲಹರಿಯ 18ನೇ ಶ್ಲೋಕದ ಅರ್ಥವನ್ನ ತಿಳಿಸೋ ಸಮಯ ಆಗಿದೆ. ಏನ್ ಹೇಳ್ತೀರಾ ಗುರುಜಿ? ಸೌಂದರ್ಯದೇ ಪ್ರತಿಯೊಬ್ಬ ಮನುಷ್ಯ ನಾನಾ ನೀನ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಪೈಪೋಟಿ ಅಂತಕ್ಕಂಥದ್ದು ಪರಮೇಶ್ವರನಲ್ಲೂ ಪಾರ್ವತಿಯಲ್ಲೂ ಇತ್ತು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪರಮೇಶ್ವರ ಎಂಥ ನಾಟ್ಯ ಶಿರೋಮಣಿ. ಭರತನಾಟ್ಯವನ್ನು ಸೃಷ್ಟಿ ಮಾಡಿದ್ದೇ ಆ ಪರಮೇಶ್ವರ. ಅದಕ್ಕೆ ಎಲ್ಲಾ ಕಲಾಕೃಷ್ಣೆ ನಿಮ್ಮ ಮನೋಭಾವನೆ ಸಿದ್ಧಿಯಾಗಕ್ಕೆ ಈ ಒಂದು ಕಲಾಕೃಷ್ಣ ಮಂತ್ರ ಇವತ್ತಿನ ದಿವಸದ ಶ್ಲೋಕ. ಈ ಶ್ಲೋಕವನ್ನ ಪಾಲಿಸಬೇಕಾದ್ರೆ ಶಂಕರಾಚಾರ್ಯರು ಗುರುಮುಖೇನ ದೇವದರ್ಶಯಾಮಿ ಶಂಕರಾಚಾರ್ಯರನ್ನು ಸ್ವಾಗತಿಸೋಣ. ತದನಂತರ ಶ್ಲೋಕಕ್ಕೆ ಹೋಗೋಣ. ರುಂಡಮುಂಡಾಸುರ ಅಂತಕ್ಕಂಥ ರಾಕ್ಷಸರಲ್ಲಿ ಸಂಹಾರ ಮಾಡೋದು ಬೇರುಂಡಾದೇವಿ. ಆ ಬೇರುಂಡಾದೇವಿಯು ವಿಶೇಷವಾಗಿ ರುಂಡಮುಂಡಾಸುರ ರಾಕ್ಷಸರನ್ನ ಸಂಹಾರ ಮಾಡಿದ್ದೇ ವಿಶೇಷವಾಗಿ ನಾಟ್ಯದಲ್ಲಿ. ಅಂಥ ಭಸ್ಮಾಸುರನ್ನ ಸಂಹಾರ ಮಾಡಿರ್ತಕ್ಕಂಥ ಮೋಹಿನಿ ಭಸ್ಮಾಸುರ ನಾಟ್ಯದಲ್ಲಿ. ಅದಕ್ಕೆ ನಾಟ್ಯದಲ್ಲಿ ಪಾರಂಗತರಾಗಿರ್ತಕ್ಕಂಥವಳು ಪಾರ್ವತಿ. ಆ ಪಾರ್ವತಿ ಅಣ್ಣ ಆಗಿರ್ತಕ್ಕಂಥ ವಿಶೇಷವಾಗಿ ಮೋಹಿನಿ ಅವತಾರ ತೆಗೆದು ನಾಟ್ಯವನ್ನಾಡ್ತಾನೆ ಮಹಾವಿಷ್ಣು. ಅದಕ್ಕೆ ಮೋಹಿನಿ ಅವತಾರದಲ್ಲಿ ಅದಕ್ಕೆ ಇವತ್ತಿಗೂ ಕೇರಳ ಪ್ರಾಂತದಲ್ಲಿ ಮೋಹಿನಿ ಅಟ್ಟಂ ಅಂತೀವಿ. ಮಹಾವಿಷ್ಣು ಮೋಹಿನಿ ಆಟವನ್ನು ಆಡಿದ ಮೇಲೆ ಅದನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ. ಪಾರ್ವತಿ ಪರಮೇಶ್ವರ ನೃತ್ಯ ಕಲೆಯನ್ನ ಭೂತಗಣಗಳೇ ಆಡುತ್ತೆ. ಅದಕ್ಕೆ ಇವತ್ತು ದಕ್ಷಿಣ ಕನ್ನಡ ಭಾಗದ ಕಥಕಳಿ ಅಂತಕ್ಕಂಥದ್ದು ಭೂತಗಣಗಳು ಯಾವ ರೀತಿ ನಾಟ್ಯವಾಡುತ್ತೆ ಅದನ್ನ ಪ್ರದಕ್ಷಿಣೆ ಮಾಡೋಕ್ಕೋಸ್ಕರ ಕರ್ನಾಟಕದಾದ್ಯಂತ ಆ ದಕ್ಷಿಣ ಕನ್ನಡದವರು ವಿಶೇಷವಾಗಿರ್ತಕ್ಕಂಥ ಸಂಗತಿ. ಅದೇ ನಾಟ್ಯ ಅನ್ನೋದು ಒಂದೊಂದು ರೀತಿ ಯಾವ ರೀತಿ ಸೃಷ್ಟಿಯಾಯಿತು ಭಗವಂತನ ಕಲೆಗೆ ಗೊತ್ತು. ಅಂತಹ ಒಂದು ಸೌಂದರ್ಯ ಲಹರಿಗೆ ಇವತ್ತು ನಾವು ಪಾತ್ರರಾಗಬೇಕು. ಆ ಸೌಂದರ್ಯ ಲಹರಿಗೆ ವಿಶೇಷ ಬೇರುಂಡಾದೇವಿನ ನಮಸ್ಕರಿಸಬೇಕು. ತದನಂತರ ಆ ದೇವಿಯಲ್ಲಿ ನಾಟ್ಯವಾಡ್ತಾ ಇದ್ದಾಗ ಇನ್ಸ್ಟ್ರೂಮೆಂಟ್ಗೆ ಯಾವ ರೀತಿಯಾದ ಇಸೈ ಅಂದ್ರೆ ಆ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇದ್ರೆ ಆ ಸೌಂಡ್ ಬರಬೇಕು. ಆ ಸೌಂಡ್ ಅನ್ನೋ ಎನರ್ಜಿ ಅವಳೆ. ಆ ಸೌಂಡ್ ಅನ್ನೋ ಎನರ್ಜಿಗೆ ದೇವಿ ಯಾರು? ತದನಂತರ ನಾಟ್ಯವಾಡ್ತಾ ಇದ್ರೆ ಗೆಜ್ಜೆಯಲ್ಲಿ ಇಸೈ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಆ ಕುಣಿತಕ್ಕಂಥ ತಾಳಕ್ಕೆ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತತ್ತದ್ದೆಮ್ಮಿ ತಕ್ಕದ್ದೆಮ್ಮಿ ಆ ನಾಟ್ಯ ಬೇಕಲ್ವಾ? ಅದೇನ್ ಮಾಡಬೇಕು? ನೋಡ್ತಾ ಇರಬೇಕು. ನಾನು ಹಾಕೋ ತಾಳಕ್ಕೆ ನೀವು ಕುಣಿಲೇಬೇಕು. ಬನ್ನಿ ನೋಡೋಣ ವಿಶೇಷವಾಗಿ. ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀ ಸರಣಿಭಿಃ ದಿವಂ ಸರ್ವಾಮುರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯ ಧ್ವನಹರಿಣಶಾಲೀನನಯನಾಃ ಸರ್ವಶ್ಯಾವಶ್ಯಾಃ ಕತಿ ಕತಿ ನ ಗೀರ್ವಾಣ ಗಣಿಕಾ ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀ ಸರಣಿಭಿಃ ದಿವಂ ಸರ್ವಾಮುರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯ ಧ್ವನಹರಿಣಶಾಲೀನನಯನಾಃ ಸರ್ವಶ್ಯಾವಶ್ಯಾಃ ಕತಿ ಕತಿ ನ ಗೀರ್ವಾಣ ಗಣಿಕಾ. ನೋಡಿ, ಕತಿ ಕತಿನ ಅಂತಕ್ಕಂಥ ವಿಚಾರ ಅಂದ್ರೆ ಒಂದು ಕತಿ ಅಂತಕ್ಕಂಥ ವಿಚಾರದಲ್ಲಿ ಪರಮೇಶ್ವರ, ಒಂದು ತಾಳ, ಒಂದು ಥಾಮ್ ಅಂದ್ರೆ ಪರಮೇಶ್ವರಂತೆ, ಧೀಮ್ ಅಂದ್ರೆ ಪಾರ್ವತಿ. ಪಾರ್ವತಿ ಪರಮೇಶ್ವರ ನಾಟ್ಯದಲ್ಲಿ ಅದನ್ನು ನೋಡಿ ತಾಳವನ್ನು ಹಾಕೋದು ನಂದೀಶ್ವರನಂತೆ. ನಂದೀಶ್ವರನ ನಂತರ ಮಹಾಗಣಪತಿ ಸುಬ್ರಹ್ಮಣ್ಯ ಇಬ್ರು ನಾಟ್ಯವಾಡ್ತಾರಂತೆ. ಕೈಲಾಸದಲ್ಲಿ ಇಂಥ ಒಂದು ನಾಟ್ಯವನ್ನ ನೋಡ್ತಾ ಪರಮೇಶ್ವರ ಕೂತ್ಕೊಂಡು ತಾಳವನ್ನು ಹಾಕ್ತಾನಂತೆ ದೇವಿ ನಾಟ್ಯವನ್ನು ನೋಡಕ್ಕೆ. ಅಂದ್ರೆ ಸೋತೋಗಿದ್ದ ದೇವಿ ಕೂಡ ಇಷ್ಟು ಚೆನ್ನಾಗಿ ನಾಟ್ಯ ಮಾಡ್ತಾಳೆ ಜಗತ್ತಲ್ಲಿ ಅಂತ ತಾಳವನ್ನು ಹೇಳಿ ನಾಟ್ಯವನ್ನು ಕಲಿಸಿದ್ದೆ ಪರಮೇಶ್ವರ ಜಗನ್ಮೋಹಿನಿಗೆ. ಇಂಥ ಒಂದು ಜಗನ್ಮಾತೆಯನ್ನ ದರ್ಶನವನ್ನ ಮಾಡ್ತಾ ಗಿರ್ವಾಣಿ ಅಂದ್ರೆ ಅವಳೇನು ಹೇಳೆ ತಿರುಗ್ತಾ ಇದ್ರೆ, ಇವತ್ತು ದಿವಸ ಡ್ಯಾನ್ಸ್ ಆಡ್ತಾರೆ ಅಂತ ಇಟ್ಕೊಳ್ಳಿ, ತಿರುಗ್ತಾಳಂತೆ. ಅವಳು ತಿರುಗ್ತಾ ಇದ್ರೆ ಭೂಮಿಯೆಲ್ಲ ಬ್ರಹ್ಮಾಂಡವೆಲ್ಲ ತಿರುಗ್ತಾ ಇರುತ್ತಂತೆ, ಅಲ್ಲೋಲ ಕಲ್ಲೋಲವಾಗತ್ತಂತೆ. ಅಂಥ ಒಂದು ನೃತ್ಯಕ್ಕೆ ಇವನು ಶರಣು ಅಂತ. ಯಾರು? ಪರಮೇಶ್ವರ ಜಗತ್ತು ನಾಟ್ಯಕಾರಕ ಶರಣು ಅಂತಾನೆ. ಗುರು ಮೀರಿಸಿದ ಶಿಷ್ಯ. ಅದಕ್ಕೆ ತಾಯಿಗೆ ತಾಳವನ್ನು ಹೇಳ್ಕೊಟ್ಟು ನಾಟ್ಯವನ್ನ ಮಾಡಿಸಿರೋದೇ ಪರಮೇಶ್ವರ. ಅಲ್ಲಿ ಹೇಳ್ತಾನೆ ತನುಚ ಅಂದ್ರೆ ಏನು ಅಂದ್ರೆ ತನ್ನ ಭಾವನೆಗಳನ್ನ ಕಣ್ಣಲ್ಲಿ, ಆ ಕಣ್ಣಲ್ಲಿ ಇವತ್ತಿನ ದಿವಸ ಕೆಲವರು ಹೇಳ್ತಾರೆ ಡ್ಯಾನ್ಸ್ ಆಡುವಾಗ ಸ್ವಲ್ಪ ಎಕ್ಸ್ಪ್ರೆಷನ್ ಇರಲಿ ಅಂತಾರೆ. ಆ ತನುಚ ಆ ಕಣ್ಣಲ್ಲೇ ಆ ಎಕ್ಸ್ಪ್ರೆಷನ್ಸ್ ತೋರಿಸ್ತಾಳಂತ ದೇವಿ. ಯಾವತ್ತು ತಿಳ್ಕೊಳ್ಳಿ, ಡ್ಯಾನ್ಸರ್ಗೆ ಬೇಕಾಗಿರ್ತಕ್ಕಂಥದ್ದು ಯಾವ ಕಾಲಕ್ಕೂ ಕಣ್ಣು, ಮೂಗು, ಬಾಯಿ, ಆ ಎಕ್ಸ್ಪ್ರೆಷನ್ಸ್. ತಾಳ ಹಾಕ್ತಕ್ಕಂಥವ್ರಿಗೆ ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕಲ್ಲಿ ತಲ್ಲೀನರಾಗಬೇಕು. ಯಾವತ್ತೂ ಆ ರೀತಿ ವೋಕಲಲ್ಲಿ ಹಾಡ್ತಾ ಇರಬೇಕಾದ್ರೆ ರಾಗ ಸಂಯೋಜನೆಯನ್ನ ಅವರು ಹಾಡಿ ಹೊಗಳ್ತಕ್ಕಂಥದ್ದು ಮನಸ್ಫೂರ್ತಿಯಾಗಿ ಹಾಡಬೇಕು, ಮೇಲಿಂದ ಹಾಡಬಾರ್ದು. ಆ ತನುಚಿ ಮನಸ್ಫೂರ್ತಿಯಾಗಿ ಅಂತಕ್ಕಂಥ ವಿಚಾರ.
ಶರಣಿ ಬಿ ಅಂದರೆ ಶರಣಿ ಬಿ ಅಂತಕ್ಕಂಥ ವಿಚಾರದಲ್ಲಿ ಯಾವ ಮನುಷ್ಯ ಎದೆಯಲ್ಲಿ ನಾಟ್ಯ ಆಡ್ತಾ ಇದ್ರೆ ಆತ್ಮ ಕೂಡ ನಾಟ್ಯ ಆಡುತ್ತಂತೆ, ಸಂತೋಷವಾಗತ್ತಂತೆ. ನಾನು ಈ ದೇಹ ಬಿಟ್ಟೋಗಲ್ಲಪ್ಪ, ಬಹಳ ಸಂತೋಷವಾಗಿದೆ ಅನ್ಸತ್ತಂತೆ. ಆ ರೀತಿ ನಮ್ಮೆಲ್ಲರ ಆತ್ಮವನ್ನ ಸಂತೃಪ್ತಿ ಪಡಿಸ್ತಕ್ಕಂಥ ಏಕ ಮಾರ್ಗ ನೃತ್ಯ ಕಲೆ. ಅದಕ್ಕೆ ನೋಡಿ, ಸಂಗೀತ ಹಾಡಿದ್ರೆ ಬೇಜಾರಾದಾಗ ಸಂಗೀತ ಕೇಳ್ಕೊಳ್ಳಿ, ಆನಂದವಾಗಿರುತ್ತೆ. ಯಾವ ಕಾಲ ಕೋಪ ಬಂದ್ರೆ ನೋಡಿ ಸಂಗೀತ ಕೇಳ್ಕೊಳ್ಳಿ, ಆನಂದವಾಗಿರುತ್ತೆ. ನಾಟ್ಯವನ್ನು ಆ ಎಂಟರ್ಟೈನ್ಮೆಂಟೇ ಹಾಗೆ. ಯಾವುದೋ ರೀತಿಯಲ್ಲಿ ಟಿವಿಲೋ ಪಿಕ್ಚರ್ಲೋ ಕುಣ್ಕೊಂಡು ಬೀದಿ ಬಿಚ್ಕೊಂಡು ಕೂತ್ಕೊಂಡಿರೋರು ನೋಡ್ತಾ ಇದ್ರೆ ಏನ ಅನ್ಸತ್ತೆ, ಯಾಕೆ ಕಪಾಳ ಕೊಡೋಣ ಅನ್ಸುತ್ತೆ. ಎಲ್ರಿಗೂ ಮನೋಭಾವನೆ ಬರಲ್ಲ. 6 ವಯಸ್ಸಿಂದ 60 ವರ್ಷದ 6 to 60 ಒಂದೇ ಮೈಂಡ್ ಇರೋದು ಏಕೈಕವಾಗಿ ಭಾರತ ಸಂಸ್ಕಾರದಲ್ಲಿ ಇರತಕ್ಕಂಥ ಭರತನಾಟ್ಯ. ಅದೆಲ್ಲ ಕಲೆಗಳು. ಅದಕ್ಕೆ ಸರ್ವಕಲಾಕರ್ಷಣೆಯನ್ನ ಮಾಡ್ತಕ್ಕಂಥ ಈ ದೇವಿಯ ಶ್ಲೋಕಕ್ಕೆ ಪರಿಪೂರ್ಣವಾಗಿ ಅವಳ ಹೆಸರೇನು ಹೇಳ್ತಾರೆ, ಶ್ರೀ ವಿಂಧ್ಯಾವಾಸಿನಿ. ಇವಳೇ ತಾಣ ಕೊಡೋ ವಿಂಧ್ಯಾವಾಸಿನಿ. ಬರ್ಕೊಳ್ಳಿ, ಕ್ಲೀಂ ಕಾಮ್, ಕ್ಲೀಂ ಕಾಮ್. ಅದಾದ್ಮೇಲೆ ನಮಃ ಓಂ ನಮಃ, ಕ್ಲೀಂ ಕಾಮ್ ನಮಃ ಓಂ ನಮಃ. ಅದಾದ್ಮೇಲೆ ವಂ ಶಹ, ವಂ ಶಹ. ಆ ವಹಕ್ಕೆ ಏನು ಹೇಳ್ತಾಳೆ, ವಂ ಅಂತಕ್ಕಂಥದ್ದು ತಾಳಕ್ಕೆ ಯಾವತ್ತು ವಂ ಅನ್ನತಕ್ಕಂಥದ್ದು ಇಡೀ ಜಗತ್ತಲ್ಲಿಲ್ಲ. ಇಡೀ ತುಟಿಯನ್ನ ನೋಡಿ, ವಂ ಅಂದ್ರೆ ಪಾರ್ವತಿ ಪರಮೇಶ್ವರ ಸಂಗಮ, ಶಕ್ತಿ ಶಿವನು ಎರಡೂ ಇರಬೇಕು. ಆ ಜ್ಞಾನದ ಚಿನ್ಮುದ್ರೆಯಲ್ಲಿ ಅವಳು ಹೀಗೆ ಇಟ್ಕೊಳ್ತಾಳೆ. ನಾಟ್ಯವನ್ನು ಆಡಬೇಕಾದ್ರೆ ತ್ರಿಭಂಗಿಯಲ್ಲಿ ದೇವಿ ಶಕ್ತಿಯನ್ನು ಕೊಡ್ತಾನೆ ಪರಮೇಶ್ವರ. ಅದಕ್ಕೆ ಶಿವನೇ ತಾಂಡವನಾಡಿರತಕ್ಕಂಥವನು, ಶಿವನೇ ಗುರುವಾಗಿರತಕ್ಕಂಥ ಈ ಶ್ಲೋಕದಲ್ಲಿ ಸರ್ವಕರಾಕೃಷ್ಣೆಯನ್ನ ನೀವು ಮಾಡ್ಕೊಳ್ಳಿ. ದಯವಿಟ್ಟು ಗಂಡಸರು ಯಾರ್ಯಾರು ನೋಡ್ತಾ ಇದೆಯೋ ಹೆಂಡತಿಯರಿಗೆ ಪ್ರೋತ್ಸಾಹ ಕೊಡಿ. ಮಕ್ಕಳಿಗೆ ಯಾರಿಗೆ ಆಸಕ್ತಿ ಇದೆಯೋ ತಂದೆ ತಾಯಿದು ಪ್ರೋತ್ಸಾಹ ಕೊಡಿ. ವಿಶೇಷವಾಗಿ ಗಂಡ ಅಂತ ಒಂದು ನಿತ್ಯ ಕಲೆಯಲ್ಲಿ ಇರತಕ್ಕಂಥ ಹೆಂಡತಿಯರು ಎಷ್ಟೋ ಜನಕ್ಕೆ ಬೇಡರೇ ಮಾಡಕ್ಕೆ ಕೆಲಸವಿಲ್ಲ, ನೀವೇನು ಡಾಕ್ಟ್ರು ಓದ್ಬಿಟ್ಟು ಡ್ಯಾನ್ಸ್ ಆಡ್ತೀರ. ಪಾಪ ಡ್ಯಾನ್ಸು ಪಕ್ಕದಲ್ಲಿ ಕಲ್ತಿರ್ತಾನೆ, ಅವ್ನು ಡಾಕ್ಟರ್ ಆಗ್ತಕ್ಕಂಥ ವಿಚಾರ. ಎಷ್ಟೋ ಜನ ನಾಟ್ಯ ಕಲೆನ ಗಂಡತಿರು ಇಬ್ಬರೂ ಸಂಯೋಜನೆ ಮಾಡ್ತಾರೆ. ನನ್ನ ಡ್ಯಾನ್ಸರೇ ಹೆಂಡತಿ ಬೇಕು, ಯಾಕಂದ್ರೆ ಇಬ್ಬರ ಆದಾಯ ಎಕ್ಸ್ಟ್ರಾ ಇರಲಿ ಅಂತ. ದುರಾಸೆಗೋಸ್ಕರ ಜೀವನವನ್ನು ಮಾಡಬೇಡಿ. ಯಾವತ್ತೂ ಆಸೆಯನ್ನ ಪಟ್ಟು ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತೀವಿ. ಅಂತ ಒಂದು ಸರ್ವಕಲಾಕೃಷ್ಣ ನಿಮಗಾಗ್ಲಿ ಅಂತ ಮುಖಾಂತರ ಹಾರೈಸ್ತೀನಿ. ಗುರುಜಿ, ನಮ್ಮಲ್ಲಿರುವ ಕಲೆಯನ್ನ ಕೊಲೆ ಮಾಡದೆ ಅದಕ್ಕೆ ಬೆಲೆ ಕೊಟ್ಟಾಗಷ್ಟೇ ಬೇರೆಯವರೆಲ್ಲರೂ ಭಲೆ ಅಂದಾಗ್ಲೇ ಕಲೆಗೆ ಒಂದು ಬೆಲೆ ಅಂತ ತಿಳಿಸ್ಕೊಡ್ತಿದ್ವಿ.